ಅನ್ನದಾಸೋಹ ಪ್ರತಿಭಟನಾ ನಿರತ ರೈತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತರಿಗೆ ಅನ್ನವನ್ನ ನೀಡ್ತಾ ಇದ್ದಾರೆ. ಶ್ರೀನಿವಾಸ್ ಬಿವಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಅಂದ್ರೆ ಯುವ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷರು ಇವರು. ಪ್ರತಿದಿನ ಸಾವಿರಾರು ರೈತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಸ್ವಸ್ಥಗೊಂಡಂತ ರೈತರಿಗೆ ಔಷಧಿಗಳ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. 13 ದಿನಗಳಿಂದ ರೈತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ರೈತರ ಪರ ನಿಲ್ಲುವಂತದ್ದು ನಮ್ಮ ಕರ್ತವ್ಯ. ನಮ್ಮ ರೈತರು ಇವರು, ನಾವು ರೈತರ ಜೊತೆ ನಿಂತಿದ್ದೇವೆ ಅಷ್ಟೇ ಅಂತ ನ್ಯೂಸ್ 18 ಕನ್ನಡಕ್ಕೆ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಈ ಹಿಂದೆ ಪಂಜಾಬ್ನಲ್ಲಿ ನಡೆದಿದ್ದಂಥ ರೈತರ ಹೋರಾಟದ ಸಂದರ್ಭದಲ್ಲೂ ಕೂಡ ಧುಮುಕಿದ್ರು. ದೊಡ್ಡ ಮಟ್ಟದ ಒಂದು ಹೋರಾಟ ನಡೆದಿತ್ತು ಪಂಜಾಬ್ನಲ್ಲಿ. ಆ ಸಂದರ್ಭದಲ್ಲೂ ಕೂಡ ಶ್ರೀನಿವಾಸ್ ಅವರು ಸಾಥ್ ಕೊಟ್ಟಿದ್ರು ರೈತರ ಜೊತೆಗೆ. ಅವತ್ತು ಅಮರೀಂದರ್ ಸಿಂಗ್ ಅವರು ನೇತೃತ್ವದಲ್ಲಿ ನಡೆದಿದ್ದಂಥ ಆ ಒಂದು ಹೋರಾಟದ ಸಂದರ್ಭದಲ್ಲಿ ಶ್ರೀನಿವಾಸ್ ಬಿವಿ ಅವರು ಕೂಡ ಭಾಗಿಯಾಗಿದ್ರು. ಈಗ ಅಲ್ಲಿ 13 ದಿನಗಳಿಂದಲೂ ಕೂಡ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ತುಂಬಾ ಕೊರೆಯುವಂತ ಚಳಿ ಬೇರೆ ಇದೆ. ಈ ಸಂದರ್ಭದಲ್ಲಿ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಶ್ರೀನಿವಾಸ್ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೆಹಲಿಯ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ದೆಹಲಿಯ ಸಿಗು ಗಡಿನಲ್ಲಿ ರೈತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇಲ್ಲಿನ ಒಂದು ವಿಶೇಷ ಅಂತಂದ್ರೆ ಪಂಜಾಬಿನ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಸ್ವತಃ ಇದು ಮಾಡ್ತಿದ್ದಾವೆ, ಲಂಗರ್ ಸೇವೆಯನ್ನ ಮಾಡ್ತಿದ್ದಾವೆ. ಲಂಗರ್ ಸೇವೆ ಅಂತಂದ್ರೆ ಒಂದು ರೀತಿಯಲ್ಲಿ ದಾಸೋಹ, ಜನರಿಗೆ ಅನ್ನವನ್ನ ಹಂಚೋದು. ಇನ್ನೂ ಒಂದು ವಿಶೇಷ ಅಂತಂದ್ರೆ ಕರ್ನಾಟಕದಿಂದ ಬಂದಂತಹ ಬಿವಿ ಶ್ರೀನಿವಾಸ್ ಅವರು ಕೂಡ ಆ ಒಂದು ಸೇವೆಯನ್ನ ಮಾಡ್ತಿದ್ದಾರೆ. ಶ್ರೀನಿವಾಸ್ ಆಕ್ಚುಲಿ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್. ಆದರೆ ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಫೋಟೋ ಹಾಕೊಂಡು ಅಥವಾ ಕಾಂಗ್ರೆಸ್ ಸಿಂಬಲ್ ಹಾಕೊಂಡು ಮಾಡ್ತಾ ಇದ್ರು. ಆದರೆ ಈ ಕೆಲಸಕ್ಕೆ ಅಂದ್ರೆ ರೈತರ ಜೊತೆ ನಿಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರಾಹುಲ್ ಗಾಂಧಿ ಫೋಟೋ ಇಲ್ಲ, ಕಾಂಗ್ರೆಸ್ ಸಿಂಬಲ್ ಇಲ್ಲ, ಕಾಂಗ್ರೆಸ್ ಹೆಸರಿಲ್ಲ, ಏನೂ ಇಲ್ಲದೆ ಶ್ರೀನಿವಾಸ್ ಇಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆ ಜನರಿಗೆ ಆಹಾರವನ್ನು ವಿತರಿಸುವಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆ ಶ್ರೀನಿವಾಸ್ ಕೂಡ ಇದ್ದಾರೆ. ಶ್ರೀನಿವಾಸ್, ನೀವು ಕಾಂಗ್ರೆಸ್ ನಾಯಕರಾಗಿದ್ದುಕೊಂಡು ಅದರಿಂದ ಈಗ ಒಂಥರ ಆಹಾರವೆಲ್ಲ ಎಲ್ಲರಿಗೂ ವಿತರಿಸಬೇಕು, ಅದರಲ್ಲೂ ಈ ಚಳಿನಲ್ಲಿ ಪ್ರತಿಭಟನೆ ಮಾಡ್ತಿರೋರಿಗೆ ರೈತರ ಜೊತೆಗೆ ಇರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡ್ತಿದ್ರಿ. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ರಿ ಮತ್ತು ನಿಮಗೆ ಏನು ಅನ್ನಿಸ್ತಾ ಇದೆ? ಈಗ ಜನರಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬರ್ತಿದೆ? ಮೊದಲನೇದಾಗಿ ಈ ದೇಶದ ಎಲ್ಲರಿಗೂ ಅನ್ನದಾತರು ಇವತ್ತು ರೋಡಲ್ಲಿ ಕೂತ್ಕೊಂಡು ಭಾಳ ದೊಡ್ಡ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಾನವೀಯತೆಯಿಂದ ಈ ಎಷ್ಟು ಏಜ್ ಆದಂಥ ನೋಡಿ, ಈ ಕಿಸಾನ್ ನೀವು ಇವ್ರು ನೋಡ್ಬೋದು, 60 ವರ್ಷ 70 ವರ್ಷ ಮನೆ ಮಠ ಎಲ್ಲ ಬಿಟ್ಟು ಈ ರೀತಿಯಾದಂಥ ಒಂದು ರಸ್ತೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಊಟದ ಎಲ್ಲ ಒಂದು ವ್ಯವಸ್ಥೆ ಸರಿಯಾಗಿ ಇಲ್ಲಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಭಾರತೀಯ ಯುವ ಕಾಂಗ್ರೆಸ್ಸು ಇವರಿಗೆ ಪ್ರತಿಯೊಂದು ಇದರಲ್ಲೂ ನಿಲ್ಲಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಸಿಂಗು ಬಾರ್ಡರು ಮತ್ತು ಟಿಕ್ರಿ ಬಾರ್ಡರ್, ಗಾಜಿಪುರ್ ಬಾರ್ಡರಲ್ಲಿ ಸರಿಯಾದ ಆಹಾರ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಜೊತೆಗೆ ಡಾಕ್ಟರು, ಮೆಡಿಸನ್ನು ಎಲ್ಲ ರೀತಿಯಾದಂಥ. ಮತ್ತು ಇವರು ಉತ್ತರ ಭಾರತದವರು ಅತಿ ಹೆಚ್ಚು ರೋಟಿಯನ್ನು ತಿನ್ನೋಂಥದ್ದು. ಈಗ ಮೊದಲನೇದಾಗಿ ರೈತರು ಅಂತ ಬಂದಾಗ ಈಗ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ಇಡೀ ದುನಿಯಾಕ್ಕೆ ಅವರು ಅನ್ನದಾತರು, ಅನ್ನವನ್ನು ಕೊಟ್ಟಂಥ ಅವರು ಒಂದು ಸಮಸ್ಯೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವರ ಹಸಿವಿಗೆ ಎಲ್ಲೋ ಒಂದು ಸ್ವಲ್ಪ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದೆ. ನಮ್ಮ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರು ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಬ್ಯಾನರ್ಗಳು ಮತ್ತೊಂದು ಹಾಕಬಾರ್ದು. ರೈತರಿಗೆ ನೀವು ಅವರಲ್ಲಿ ಒಬ್ಬರಾಗಿ ಅವ್ರಿಗೆ ಸೇವೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅವ್ರದ್ದು ಆದೇಶದ ಮೇರೆಗೆ ಎಲ್ಲ ರೀತಿಯಾದಂಥ ಮೆಡಿಕಲ್ ಸರ್ವಿಸಿಂದ ಹಿಡಿದು ಈ ರೋಟಿ ಮಿಷಿನ್ನು ಗಂಟೆಗೆ 1200 ರೋಟಿಯನ್ನು ಕೊಡ್ತದೆ. ಇಲ್ಲಿ 3 ಮಿಷಿನ್ ಇದೆ. ಇಲ್ಲಿಂದ 4 ಕಿಲೋಮೀಟರ್ ಆದಮೇಲೆ ಅಲ್ಲೂ ಒಂದು ಲಂಗರ್ ಇದೆ. 4,500 1 ಗಂಟೆಯಲ್ಲಿ ರೋಟಿಯನ್ನು ತೆಗಿಯ. ಪ್ರತಿದಿನ ಎಷ್ಟು ಜನಕ್ಕೆ ಇಲ್ಲಿ ನೀವು ಊಟವನ್ನು 15,000ದಿಂದ ಹಿಡಿದು 18,000 ಜನ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಇಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತು ಮಧ್ಯದಲ್ಲಿ ಸ್ನ್ಯಾಕ್ಸು, ಟೀ ಮತ್ತು ಸ್ವೀಟು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಏನೇನು ಇದು ಮಾಡ್ತೀರಿ ಅಂದರೆ ರೋಟಿ ಸಬ್ಜಿ ಮತ್ತು ಪಲಾವು, ಅದ್ರ ಜೊತೆಗೆ ಆಮೇಲೆ ನೀವು ನೋಡ್ಬೋದು ಈಗ ಕೇಸರಿ ಬಾತು ಸ್ವೀಟನ್ನು ಸಹ ಮಾಡಿದ್ದೀವಿ. ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನೀರಿನಿಂದ ಹಿಡಿದು
ಮತ್ತು ಎಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ. ಮತ್ತು ಎಲ್ಲ ಸಾಕಷ್ಟು ಜನ ಬಂದು ಇಲ್ಲಿ ಅವರೇ ಸೇವೆ ಮಾಡ್ತಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಅಂದರೆ ಅವರು ಹೇಳೋದ್ರ ಜೊತೆಗೆ ನಾವು ಕೂಡ ನೋಡ್ಬೋದು, ಇಲ್ಲಿ ಅವರು ರೋಟಿ ಮಾಡೋ ಮಿಷನ್ಗಳು ಇಂದ ಹಿಡಿದು ಅನ್ನ, ಅದ ಬೇರೆ ಬೇರೆ ಥರದ, ಅಂದರೆ ಇಲ್ಲಿ ಎಲ್ಲ ದೇಶದಿಂದ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಎಲ್ಲ ಭಾಗದ ರೈತರು ಅವ್ರಿಗೇನು ಬೇಕು ಅದನ್ನು ತಗೊಂಡು ಇದು ಮಾಡಲಿಕ್ಕೆ, ತಿನ್ನಲಿಕ್ಕೆ ಆ ಥರದ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೀನಿ ಎನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ.